ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ. ಚೌಡೇಶ್ವರಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತನಾಡ್ತಾ ಇರುವಂಥದ್ದು ಸಿಗಂದೂರು ಚೌಡೇಶ್ವರಿ ಮಹಿಮೆ ಚಿತ್ರತಂಡದೊಂದಿಗೆ. ಅದ್ಭುತವಾದಂತಹ ಚಿತ್ರ, ಹೊಸ ರೀತಿಯಲ್ಲಿ ಭಕ್ತಿ ಪ್ರಧಾನವಾದಂತಹ ಚಿತ್ರವನ್ನ ಯುಗಾದಿ ಸಮಯದಲ್ಲಿ ರಿಲೀಸ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಮೊದಲಿಗೆ ಅದರ ಟ್ರೇಲರ್ ನೋಡ್ಕೊಂಡ್ಬರೋಣ. ಎಸ್ ಶುಭ, ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಹೇಗಿದೆ, ಯಾವ ರೀತಿ ಇತ್ತು ಅನುಭವ ಅಂತ? ನಾನಿದರಲ್ಲಿ ದೇವಿಯ ಭಕ್ತೆಯ ಪಾತ್ರ ಮಾಡ್ತಾ ಇದ್ದೀನಿ. ಯೂಶಲಿ ಬಜಾರಿ ಪಾತ್ರ ಮಾಡಿಕೊಂಡು ಬೋಲ್ಡ್ ಆಗಿರೋ ಪಾತ್ರ ಮಾಡ್ಕೊಂಡು ಬಂದು ನನಗೆ ಸಡನ್ ಆಗಿ ತುಂಬ ಸಾಫ್ಟ್ ಆಗಿರ್ತೀರಾ, ತುಂಬ ಸೌಮ್ಯವಾಗಿರ್ತೀರಾ, ಏನೋ ಭಕ್ತಿಯಿಂದ ಅದು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನಗೆ ನಿಜವಾಗ್ಲೂ ಆ ಒಂದು ಅಷ್ಟು ದಿನ ಇಲ್ವಾ ನನಗೆ ನಾನು ಬೇರೆನೇ ಥರ ಸಿನಿಮಾ ಮಾಡ್ತಾ ಇದ್ದೀನಲ್ಲ ಅನ್ನೋ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಚೇಂಜ್ ಓವರ್. ಕಷ್ಟ ಆಯ್ತಾ? ಇಲ್ಲ ಕಷ್ಟ ಆಗಿಲ್ಲ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಮಾತ್ರ. ಯಾಕಂದರೆ ನಾನು ಸಿನಿಮಾ ಜರ್ನಿ ನಂದು ಸ್ಟಾರ್ಟ್ ಆಗಿರೋದನ್ನ ಇವತ್ತವರೆಗೂ ಇಷ್ಟು ಸೌಮ್ಯತೆಯಿಂದ ಮಾಡಿರೋ ಪಾತ್ರಗಳೇ ಇಲ್ಲ. ತುಂಬ ಸಾಫ್ಟಾಗಿ ಮಾಡಿರೋ ಅಂಥ ಒಂದು ಪಾತ್ರ. ಮತ್ತು ಹಾಡು ಅಷ್ಟೇ. ಐ ಥಿಂಕ್ ನಂದು ಹರೀಶ್ ರಾಜ್ ಜೊತೆ ಕಾಂಬಿನೇಷನ್ ಇರೋ ಹಾಡು ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳೋದು, ಈ ಹಾಡು ಖಂಡಿತವಾಗ್ಲೂ ದೇವಿಗೆ ಸಂಬಂಧಪಟ್ಟ ಯಾವ ಜಾತ್ರೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಖಂಡಿತವಾಗ್ಲೂ ಈ ಸಾಂಗ್ನ ಪ್ಲೇ ಮಾಡೇ ಮಾಡ್ತಾರೆ ಅಂತ. ಭಕ್ತಿ ಪ್ರಧಾನ ಚಿತ್ರ ಅಂತಂದ್ರೆ ಪುರಾಣ ಕಾಲದ ಆ ರೀತಿಯಾದಂಥ ಕ್ಯಾರೆಕ್ಟರ್ಗಳು ಮಾಡೋದು ಬೇರೆ ರೀತಿ ಆಗುತ್ತೆ. ಆದರೆ ನೀವು ಈಗಿನ ಕಾಲದ ಕಲಿಯುಗದ ಈ ಜನರೇಷನ್ ಇದನ್ನ ಇಟ್ಕೊಂಡು ಭಕ್ತಿಯನ್ನು ತೋರ್ಪಡಿಸೋದು ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ ಅಂತ. ಅಂದ್ರೆ ಪ್ರೆಸೆಂಟ್ ಡೇ ಅಲ್ಲಿ ವಿ ಆರ್ ಡೀಲಿಂಗ್ ವಿತ್ ಇಟ್. ಎಲ್ಲೋ ಒಂದ್ ಕಡೆ ಎಲ್ಲರ ಮನೆಯಲ್ಲೂ ಎಲ್ಲಾ ತರ ಪ್ರಾಬ್ಲಮ್ಸ್ ಇದ್ರು ಏನೋ ಒಂದು ಮನಃಶಾಂತಿ ಇರಲ್ಲ, ನಾನು ಒಬ್ರು ಕೆಟ್ಟದ್ ಮಾಡಬಾರ್ದು ಅಂತ. ಸೊ ಅದನ್ನ ಈ ಫಿಲ್ಮ್ ಮುಖಾಂತರ ಎಲ್ಲೋ ಒಂದ್ ಕಡೆ ಒಂದು ಮೆಸೇಜ್ ಎಲ್ರಿಗೂ ರೀಚ್ ಆಗ್ತಾ ಇದೆ. ದೆವ್ವದಿಂದ ದೇವರ ಚಿತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಿತ್ತು ಅನ್ನೋದು ಅದೇ ನೀವು ಹೇಳ್ತಾ ಇರೋದು. ಇದಕ್ಕೆ ಬಿಫೋರ್ ನಾನು ಅದೇ ಮುಂಚಿನ ಚಿತ್ರ. ಅಂದ್ರೆ ಆಸ್ ಅನ್ ಆಕ್ಟರ್ ನನ್ನ ಯಾವುದೇ ಪಾತ್ರ ಚಾಲೆಂಜಿಂಗ್ ಆಗಿ ಬಂದ್ರೆ ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಅಪ್. ಸೊ ಕೋಮಲ್ ಮತ್ತೆ ನನ್ನ ಕಾಂಬಿನೇಷನ್ ಅದ್ರಲ್ಲಿ ಚೆನ್ನಾಗಿ ಮೂಡ್ ಬಂದಿತ್ತು. ಸೊ ಅದರಲ್ಲಿ ಎಲ್ಲೋ ಒಂದ್ ಕಡೆ ದೆವ್ವ ನಾನೇ ಅನ್ನೋ ತರ ಪ್ರಾಜೆಕ್ಟ್ ಆಗಿರುತ್ತೆ, ಅದಾದ್ಮೇಲೆ ದೆವ್ವ ಬೇರೆ ಇರುತ್ತೆ. ಸೊ ಐ ಥಿಂಕ್ ದೆವ್ವದಿಂದ ದೇವರು ಅಂದ್ರೆ ಎಲ್ಲಿ ತುಂಬಾ ಕೆಟ್ಟದಿರುತ್ತೋ ಅದನ್ನ ಓಡಿಸಿ ಒಳ್ಳೆತನ ಬರುತ್ತೆ. ಸೊ ದಟ್ ಈಸ್ ಗುಡ್ನೆಸ್ ಅಂಡ್ ಗಾಡ್. ಬಹುಶಃ ಡೈರೆಕ್ಟರ್ನ ಕೇಳಬೇಕಾಗತ್ತೆ, ಈ ಪಾತ್ರಕ್ಕೆ ಇವರಿಬ್ಬರೇ ಸೂಟಬಲ್ ಅಂತ ಅನ್ಸಿದ್ದು ಹೇಗೆ ಅಂತ ನಿಮ್ಗೆ? ನನ್ನ ಕತೆಗೆ ಸಾಫ್ಟ್ ಕ್ಯಾರೆಕ್ಟರ್ ಬೇಕಿತ್ತು. ಮೇಲಲ್ಲಿ ಸಾಫ್ಟ್ ಹರೀಶ್ ತರ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಬೇಕಿತ್ತು. ನಾನು ಯೋಚನೆ ಮಾಡಿದೆ, ಈ ಕತೆಗೆ ಇವರೇ ಇದ್ರೆ ನನ್ಗೆ ಸೂಕ್ತ. ಸಡನ್ ಆಗಿ ನಾನು ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿದೆ, ಡೈರೆಕ್ಟ್ ಆಗಿ ನಾನೇ ಮಾಡಿದೆ, ಹಿಂಗೆ ಮಾಡ್ತಾ ಇದ್ದೀನಿ, ಮಾಡ್ತೀರಾ ಅಂತ. ಸರ್ ಖಂಡಿತ ಮಾಡ್ತೀನಿ ಅಂದರು. ಸೊ ಕಂಟಿನ್ಯೂ. ಆಲ್ರೆಡಿ ಶುಭ ಅವರು ನಮ್ಮ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ. ಸೊ ಅದೊಂದು ಮನಸ್ಸಲ್ಲಿತ್ತು, ಒಂದು ಮಾತು ಕೇಳ್ಬಿಡೋಣ ಶುಭ ಅವರಿಗೆ, ಮಾಡ್ಬಿಡ್ಲಿ, ನಮ್ದು ಹೆಂಗಿದ್ರು ಭಕ್ತರಲ್ಲ ಅಂತ ಒಂದು ಮಾತಾಡಿದೆ. ಖುಷಿಯಿಂದ ಒಪ್ಪಿದ್ರು. ಸೊ ಅವರು ನಮ್ಮ ಇದಕ್ಕೆ ಜಾಯ್ನ್ ಆದರು. ಅಂದ್ರೆ ಈಗ ನಿಮ್ಮ ಕನಸಿನ ಪ್ರಾಜೆಕ್ಟ್ ಆಗಿತ್ತಾ ಇದು? ಈಗ ನನ್ನ ಕನಸಿನ ಒಂದು ಡ್ರೀಮ್ ಪ್ರಾಜೆಕ್ಟ್. ಅಂದರೆ ಆಲ್ರೆಡಿ ನಮ್ಮ ಕ್ಷೇತ್ರದ ಮೇಲೆ ಸಿನಿಮಾ ಅಂತ ಹೇಳಿ ಯಾರೋ ಒಬ್ರು ಬಂದು ಎಲ್ಲ ರೆಡಿ ಮಾಡಿದ್ರು. ಸೊ ನನಗೆ ಆವಾಗ ಆಸೆ ಬಿಟ್ಟೋಯ್ತು, ಇದು ಯಾರೋ ದೊಡ್ಡವ್ರು ಬಂದು ಮಾಡ್ತಾ ಇದ್ದಾರೆ, ನಮಗೆಲ್ಲ ಎಲ್ಲ ಆಗತ್ತೆ ಅಂತ. ಸೊ 1 ಇಯರ್ ಆದಮೇಲೆ ಅದು ಪ್ರಾಜೆಕ್ಟ್ ಡ್ರಾಪ್ ಆಗೋಯ್ತು. ಸೊ ಅವಾಗ ನನಗೆ ಈ ಟೈಮಲ್ಲಿ ಹೇಳಬೇಕು ಅಂದರೆ ಧರ್ಮದರ್ಶಿಗಳು ರಾಮಪ್ಪನವರು ಮತ್ತು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಶೇಷಗಿರಿ ಭಟ್ ಅವರು, ಅವರಿಬ್ಬರು ಸಹಕಾರ ಇಲ್ಲ ಅಂತ ಹೇಳಿದ್ರೆ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಿಲ್ಲ. ಹಾಗಾದ್ರೆ ಇನ್ನೊಬ್ಬ ನಟಿ ಕೂಡ ಸಂಜನಾ ಅವರು ಕೂಡ ಇದರಲ್ಲಿ ಅಭಿನಯಿಸಿರುವಂಥದ್ದು. ಸೊ ಅವರ ಪಾತ್ರ ಹೇಗೆ ಅಂತ ಅನ್ನೋದು? ಅವರು ದುರಹಂಕಾರ ಫ್ಯಾಮಿಲಿಯಲ್ಲಿ ಇರೋ ಅಂಥ ಒಂದು ಕ್ಯಾರೆಕ್ಟ್ರು. ದುರಹಂಕಾರ ಫ್ಯಾಮಿಲಿಯಲ್ಲಿ ಇದ್ದರೂ ಆ ಕ್ಯಾರೆಕ್ಟ್ರು ಬಂದ್ಬಿಟ್ಟು ತುಂಬ ಸಾಫ್ಟ್ ಕ್ಯಾರೆಕ್ಟ್ರು. ಮಲತಾಯಿ ಅವರು ಏನು ಅದ್ರ ಗಂಡನ ಕ್ಯಾರೆಕ್ಟ್ರು ಒಬ್ಬ ಮಾಡಿದಾರಲ್ಲ, ರಾಜೇಶ್ ಧ್ರುವ ಅಂತ ಮಾಡಿದ್ದಾರೆ. ಸೊ ಅವರ ಹೆಂಡತಿಯಾಗಿರ್ತಾರೆ, ತುಂಬ ಸಾಫ್ಟ್ ಇರ್ತಾರೆ. ಅವ್ರು ಚಿತ್ರಹಿಂಸೆ ಕೊಡ್ತಾರೆ. ಆ ಚಿತ್ರಹಿಂಸೆ ಆ ಥರದ್ರ ಮೇಲೆ ಹೋಗುತ್ತೆ. ಬಹಳಷ್ಟು ಕನಸಿನಲ್ಲಿ ಕಟ್ಕೊಂಡು ಈ ಒಂದು ಚಿತ್ರವನ್ನು ತಾವು ತೆರೆ ಮೇಲೆ ತಂದಿದ್ದೀರಿ. ಶುಭವಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಹಾಗೇನೆ ಇನ್ನೊಬ್ಬ ನಟಿಯ ಬಗ್ಗೆ ಮಾತನಾಡ್ತಾ ಇದ್ರು ಡೈರೆಕ್ಟರ್, ಹಾಗಾಗಿ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಅವರ ಅನುಭವ ಏನು, ಜೊತೆಗೆ ಈ ಮೂರು ಒಟ್ಟಾರೆ ಈ ಭಕ್ತಿ ಪ್ರಧಾನ ಚಿತ್ರದಿಂದ ಯಾವ ರೀತಿಯಾದಂತಹ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ, ಈ ಕುರಿತು ಇನ್ನಷ್ಟು ಚರ್ಚೆ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ.